Hey guys, praise the Lord. Good evening. Good to see you again. Really, God is amazing. ನಮ್ಮ ದೇವರು ಅದ್ಭುತವಾಗಿದ್ದಾನೆ ನಿಜವಾಗಲೂ. ಕೆಲವು ಸಮಯದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋದಾದರೆ, ನಾವು ಕೆಲವು ಸಮಯದಲ್ಲಿ ಕಷ್ಟಗೊಳಗಾಗಿರುವಾಗ, ಕೆಲವು ಸಮಸ್ಯೆಗಳು, ಕೆಲವು ಶೋಧನೆಗಳು, ಕೆಲವು ಸಮಯದಲ್ಲಿ ನಾವು ಮುರಿಯಲ್ಪಡುವಾಗ ನಾವು ಅಂದ್ಕೊಳ್ತೇವೆ, ನಾನು ಮುರಿತಾ ಇದ್ದೇನೆ, ನಾನು ಸೋತು ಹೋಗ್ತಾ ಇದ್ದೇನೆ. ಸಮ್ ಟೈಮ್ ವಿ ಥಿಂಕ್ ಅವರ್ ಸೆಲ್ಫ್, ಐ ಆಮ್ ಗೋಯಿಂಗ್ ಟು ಲೂಸ್, ಐ ಆಮ್ ಗೋಯಿಂಗ್ ಟು ಲಾಸ್ಟ್ ಎವ್ರಿಥಿಂಗ್, ಐ ಆಮ್ ಗೋಯಿಂಗ್ ಟು ಬ್ರೋಕನ್ ಮೈ ಸೆಲ್ಫ್. ಬಟ್ ಗಾಡ್ ಗೋಯಿಂಗ್ ಟು ಟೆಲ್ ಯು ಒನ್ ನ್ಯೂ ಥಿಂಗ್ಸ್. ದೇವರು ಹೊಸ ರೀತಿಯಲ್ಲಿ ಹೇಳ್ತದಾನೆ. ಕರ್ತನು ಆತನ ಕೈಯಲ್ಲಿ ಆ ರೊಟ್ಟಿ ತೆಗೆದುಕೊಂಡಿರುವಾಗ ಆ ರೊಟ್ಟಿ ಕೇವಲ ಒಂದೇ ಆಗಿತ್ತು. ಆ ಕೈನಲ್ಲಿ ಬಂದಾಗ ರೊಟ್ಟಿ ಒಂದೇ ಆಗಿತ್ತು. ಯಾವಾಗ ಆ ರೊಟ್ಟಿನ ಆತನು ಮುರಿದನು, ವೆನ್ ಹಿ ಬ್ರೋಕ್ ದಟ್ ಬ್ರೆಡ್, ಯಾವಾಗ ಆ ರೊಟ್ಟಿನ ಆತನು ಮುರಿದನು, ಅದು ಅನೇಕ ಜನರಿಗೆ ಆಶೀರ್ವಾದಕರವಾಗಾಯಿತು. ಒಂದೇ ಆಗಿರುವಂಥ ರೊಟ್ಟಿ ಮುರಿಯಲ್ಪಟ್ಟಾಗ ಅಧಿಕವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಸೊ ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ಮುರಿಯಲ್ಪಡದೆ ಹೋಗಿರುವಾಗ, ನಾವು ಹಾಗಿರೋದಾದರೆ ನಾವು ಸಿಂಗಲಾಗಿ ಉಳಿತೇವೆ. ವೆನ್ ಯು ಬ್ರೇಕ್ ಅವರ್ ಸೆಲ್ಫ್, ವೆನ್ ಯು ಥಿಂಕ್ ವಿ ಆರ್ ಲೂಸಿಂಗ್ ಎವ್ರಿಥಿಂಗ್, ನಾವು ಅಂದ್ಕೊಂಡಿರುವಾಗ ನಾವು ಮುರಿಯಲ್ಪಡ್ತಾ ಇದ್ದೇನೆ, ನಾನು ಕಳ್ಕೊಳ್ತಾ ಇದ್ದೇನೆ, ನಾನು ಸೋತು ಹೋಗ್ತೇನೆ ಎಂಬುದಾಗಿ, ರಿಮೆಂಬರ್, ನೀನು ದೇವರ ಕೈಯಲ್ಲಿ ಅನೇಕ ವಿಧಾನದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಹೋಗ್ತಾ ಇದೆಯಾ. ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ, ಗಾಡ್ ಗೋಯಿಂಗ್ ಟು ಮಲ್ಟಿಪ್ಲೈ ಇನ್ ಯುವರ್ ಲೈಫ್. ಆತನು ನಿಮ್ಮನ್ನು ಹೆಚ್ಚೆ ಮಾಡೋದಕ್ಕಾಗಿ, ಅನೇಕರಿಗೆ ಆಶೀರ್ವಾದ ಇರೋದಕ್ಕಾಗಿ ನಿಮ್ಮನ್ನು ಮುರಿಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾನೆ. ಕೆಲವು ಜನರು ಮುರಿಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಇಷ್ಟಪಡದೆ ಹೋಗಿರುವಾಗ ಅವರು ಸಿಂಗಲಾಗಿ ಉಳಿತಾರೆ. ಬಟ್ ಐ ಗೋಯಿಂಗ್ ಟು ಎಂಕರೇಜ್ ಯು, ಅಲೋ ಟು ಬ್ರೋಕ್ ಯುವರ್ ಸೆಲ್ಫ್. ಯಾಕೆಂದರೆ ನಾವು ಮುರಿಯಲ್ಪಟ್ಟಾಗಲೇ ನಾವು ಹೆಚ್ಚಾಗಲಿಕ್ಕೆ ಸಾಧ್ಯ. ನಾವು ಮುರಿಯಲ್ಪಟ್ಟಾಗಲೇ ಅನೇಕರಿಗೆ ತೃಪ್ತಿಪಡಿಸಲಿಕ್ಕೆ ಸಾಧ್ಯ. ನಾವು ಮುರಿಯಲ್ಪಟ್ಟಾಗಲೇ ಅನೇಕರಿಗೆ ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಸಾಯಂಕಾಲ ಚಿಕ್ಕ ವಾಕ್ಯ ನಿಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳಿಲ್ಲ ಎಂಬುದಾಗಿ ನಾರೈಸಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದ ಲಾರ್ಡ್ ಆ್ಯಂಡ್ ಗಾಡ್ ಬ್ಲೆಸ್ ಯು. Hey guys, praise the Lord. Good evening. Good to see you again. Really, God is amazing. ನಮ್ಮ ದೇವರು ಅದ್ಭುತವಾಗಿದ್ದಾನೆ ನಿಜವಾಗಲೂ. ಕೆಲವು ಸಮಯದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋದಾದರೆ, ನಾವು ಕೆಲವು ಸಮಯದಲ್ಲಿ ಕಷ್ಟಗೊಳಗಾಗಿರುವಾಗ, ಕೆಲವು ಸಮಸ್ಯೆಗಳು, ಕೆಲವು ಶೋಧನೆಗಳು, ಕೆಲವು ಸಮಯದಲ್ಲಿ ನಾವು ಮುರಿಯಲ್ಪಡುವಾಗ ನಾವು ಅಂದ್ಕೊಳ್ತೇವೆ, ನಾನು ಮುರಿತಾ ಇದ್ದೇನೆ, ನಾನು ಸೋತು ಹೋಗ್ತಾ ಇದ್ದೇನೆ. ಸಮ್ ಟೈಮ್ ವಿ ಥಿಂಕ್ ಅವರ್ ಸೆಲ್ಫ್, ಐ ಆಮ್ ಗೋಯಿಂಗ್ ಟು ಲೂಸ್, ಐ ಆಮ್ ಗೋಯಿಂಗ್ ಟು ಲಾಸ್ಟ್ ಎವ್ರಿಥಿಂಗ್, ಐ ಆಮ್ ಗೋಯಿಂಗ್ ಟು ಬ್ರೋಕನ್ ಮೈ ಸೆಲ್ಫ್. ಬಟ್ ಗಾಡ್ ಗೋಯಿಂಗ್ ಟು ಟೆಲ್ ಯು ಒನ್ ನ್ಯೂ ಥಿಂಗ್ಸ್. ದೇವರು ಹೊಸ ರೀತಿಯಲ್ಲಿ ಹೇಳ್ತದಾನೆ. ಕರ್ತನು ಆತನ ಕೈಯಲ್ಲಿ ಆ ರೊಟ್ಟಿ ತೆಗೆದುಕೊಂಡಿರುವಾಗ ಆ ರೊಟ್ಟಿ ಕೇವಲ ಒಂದೇ ಆಗಿತ್ತು. ಆ ಕೈನಲ್ಲಿ ಬಂದಾಗ ರೊಟ್ಟಿ ಒಂದೇ ಆಗಿತ್ತು. ಯಾವಾಗ ಆ ರೊಟ್ಟಿನ ಆತನು ಮುರಿದನು, ವೆನ್ ಹಿ ಬ್ರೋಕ್ ದಟ್ ಬ್ರೆಡ್, ಯಾವಾಗ ಆ ರೊಟ್ಟಿನ ಆತನು ಮುರಿದನು, ಅದು ಅನೇಕ ಜನರಿಗೆ ಆಶೀರ್ವಾದಕರವಾಗಾಯಿತು. ಒಂದೇ ಆಗಿರುವಂಥ ರೊಟ್ಟಿ ಮುರಿಯಲ್ಪಟ್ಟಾಗ ಅಧಿಕವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಸೊ ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ಮುರಿಯಲ್ಪಡದೆ ಹೋಗಿರುವಾಗ, ನಾವು ಹಾಗಿರೋದಾದರೆ ನಾವು ಸಿಂಗಲಾಗಿ ಉಳಿತೇವೆ. ವೆನ್ ಯು ಬ್ರೇಕ್ ಅವರ್ ಸೆಲ್ಫ್, ವೆನ್ ಯು ಥಿಂಕ್ ವಿ ಆರ್ ಲೂಸಿಂಗ್ ಎವ್ರಿಥಿಂಗ್, ನಾವು ಅಂದ್ಕೊಂಡಿರುವಾಗ ನಾವು ಮುರಿಯಲ್ಪಡ್ತಾ ಇದ್ದೇನೆ, ನಾನು ಕಳ್ಕೊಳ್ತಾ ಇದ್ದೇನೆ, ನಾನು ಸೋತು ಹೋಗ್ತೇನೆ ಎಂಬುದಾಗಿ, ರಿಮೆಂಬರ್, ನೀನು ದೇವರ ಕೈಯಲ್ಲಿ ಅನೇಕ ವಿಧಾನದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಹೋಗ್ತಾ ಇದೆಯಾ. ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ, ಗಾಡ್ ಗೋಯಿಂಗ್ ಟು ಮಲ್ಟಿಪ್ಲೈ ಇನ್ ಯುವರ್ ಲೈಫ್. ಆತನು ನಿಮ್ಮನ್ನು ಹೆಚ್ಚೆ ಮಾಡೋದಕ್ಕಾಗಿ, ಅನೇಕರಿಗೆ ಆಶೀರ್ವಾದ ಇರೋದಕ್ಕಾಗಿ ನಿಮ್ಮನ್ನು ಮುರಿಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾನೆ. ಕೆಲವು ಜನರು ಮುರಿಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಇಷ್ಟಪಡದೆ ಹೋಗಿರುವಾಗ ಅವರು ಸಿಂಗಲಾಗಿ ಉಳಿತಾರೆ. ಬಟ್ ಐ ಗೋಯಿಂಗ್ ಟು ಎಂಕರೇಜ್ ಯು, ಅಲೋ ಟು ಬ್ರೋಕ್ ಯುವರ್ ಸೆಲ್ಫ್. ಯಾಕೆಂದರೆ ನಾವು ಮುರಿಯಲ್ಪಟ್ಟಾಗಲೇ ನಾವು ಹೆಚ್ಚಾಗಲಿಕ್ಕೆ ಸಾಧ್ಯ. ನಾವು ಮುರಿಯಲ್ಪಟ್ಟಾಗಲೇ ಅನೇಕರಿಗೆ ತೃಪ್ತಿಪಡಿಸಲಿಕ್ಕೆ ಸಾಧ್ಯ. ನಾವು ಮುರಿಯಲ್ಪಟ್ಟಾಗಲೇ ಅನೇಕರಿಗೆ ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಸಾಯಂಕಾಲ ಚಿಕ್ಕ ವಾಕ್ಯ ನಿಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳಿಲ್ಲ ಎಂಬುದಾಗಿ ನಾರೈಸಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದ ಲಾರ್ಡ್ ಆ್ಯಂಡ್ ಗಾಡ್ ಬ್ಲೆಸ್ ಯು.